ಸರಿನಾ, ಜೋಗಿ ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು, ಬದಲಾವಣೆಗಳು ಆಯ್ತು. ಸೊ ಆ ಸಿನಿಮಾದ ಮುಖಾಂತರ, ಆ ಶಿವಣ್ಣನ ಏಟಿನ ಮುಖಾಂತರ ಒಂದು ಅತ್ಯದ್ಭುತವಾದಂತಹ ಪ್ರತಿಭೆ ಹೊರಗೆ ಬಂತು. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಆ ವಿಚಾರ. ದೊಡ್ಡ ಸ್ಟಾರ್ ಸಿಕ್ಕಿದ್ದಾರೆ ನಮಗೆ. ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಾನು ಮಾತಾಡಿದ್ದೀನಿ. ಶಿವಣ್ಣ ನನ್ ಲಕ್ಕಿ ಯಾವಾಗ್ಲೂ. ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಅವರು ಸಿನಿಮಾಗಳಲ್ಲಿ ಮಾಡಿದ್ಮೇಲೆ ನಾನು ಚೆನ್ನಾಗಾಗಿದ್ದು ಅಂತ. ಆಮೇಲೆ ಇನ್ಫ್ಯಾಕ್ಟ್ ದುನಿಯಾ 100 days ನಾವೇನು ಫಂಕ್ಷನ್ ಮಾಡಿದ್ವಿ, ಅವತ್ತು ಶಿವಣ್ಣ, ಅಪ್ಪು ಅವರು, ರಾಘಣ್ಣ 3 ಜನ ಬಂದು ಮನ್ಸಾರೆ ವಿಶ್ ಮಾಡ್ಬಿಟ್ಟು ಹೋದ್ರು. ಅವತ್ತು ನಾನು ಹೊಸಬ. ಅಂದರೆ ಇಲ್ಲೇ ಅರ್ಥ ಆಗುತ್ತೆ ಅವ್ರ ಮನ್ಸು ಹೆಂಗಿತ್ತು ಅಂತ. ಇವತ್ತು ಅಪ್ಪು ಅವರು ಆಗ್ಬೋದು, ಪುನೀತ್ ಸಾರು ಆಗ್ಬೋದು, ನನ್ನ ಕಡೆ ಸಲಗಾ ಸಿನಿಮಾ ಹಾಡನ್ನ ಅವ್ರು ಹೇಳ್ತಿರೋರು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಇದು ಹೆಂಗಿದೆ ಸಾಂಗ್, ಚೆನ್ನಾಗಿದೆ ಅಂತ. ಆಮೇಲೆ ನಾನು ಎಡಿಟ್ ಮಾಡ್ತಾ ಇದ್ರು, ಬಂದು ಕೇಳಿದ್ರು ಹೆಂಗ್ ಮಾಡಿದ್ರಿ ಇದನ್ನ ಅಂತ. ನಾನು ಏನು ಬದಲಾವಣೆನೇ ಕಾಣಿಸ್ಲಿಲ್ಲ ನನಗೆ. ಅಲ್ಲಿ ತನಕ ಇಲ್ಲಿ ಹಂಗೆ ಇದೆ. ಇವತ್ತು ಶಿವಣ್ಣನ ಮನ್ಸು ಹಂಗೆ ಇದೆ, ರಾಘಣ್ಣನ ಮನ್ಸು ಹಂಗೆ ಇದೆ. ಹಂಗಾಗಿ ಈಗ ಒಬ್ರಿಗೊಬ್ರು ಫೇವ್ರೇಟ್ ಇರ್ಲೇಬೇಕು, ಇಲ್ಲ ಅಂದ್ರೆ ಹೆಂಗೆ ನಿಜ ಅಲ್ವಾ? ಹಾಗೆ ನನ್ಗೆ ಅವ್ರ ಫೇವ್ರೇಟ್. ಯಾವಾಗ ಸರ್ ಜೋಗಿಲ್ ನೋಡಿದ್ವಿ ಇಬ್ರು ಕಾಂಬಿನೇಷನ್, ಮತ್ತೆ ಯಾವಾಗ ಸರ್ ನೋಡೋ ಭಾಗ್ಯ? ಅದೇ ಈಗ ನೀವ್ ಹೇಳಿದ್ರಲ್ಲ, ಕಂಟೆಂಟ್ ಬಗ್ಗೆ ಮಾತಾಡಿದ್ರಿ. ಕಂಟೆಂಟ್ ಸಿಕ್ಕಿದ್ರೆ ಪಾತ್ರ ಚಿಕ್ಕದಾದ್ರೂ ನಾನು ಅವ್ರ ಜೊತೆ ಮಾಡಕ್ ರೆಡಿ. ಅವರು ನನ್ನ ಜೊತೆ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ನಮ್ಗೆ ಈಗ ಸದ್ಯಕ್ಕೆ ಗೊತ್ತಿಲ್ಲ, ಮುಂದಕ್ಕೆ ಇದೆಲ್ಲ ಬೆಳವಣಿಗೆಗಳಾಗತ್ತೆ. ಅಂದ್ರೆ ಒಳ್ಳೆ ಕಂಟೆಂಟ್ ಮೇಲೆ ಎಲ್ಲರೂ ಯೋಚನೆ ಮಾಡೋ ಕಾಲ ಬಂದಿದೆ ಈಗ. ಅಂದ್ರೆ ಕನ್ನಡ ಚಿತ್ರರಂಗ ಉಳಿಬೇಕಾದ್ರೆ ಒಳ್ಳೆ ಕಂಟೆಂಟ್ಗಳು ಬರಲೇಬೇಕು. ಬಹುಶಃ ಇನ್ ಫ್ಯೂಚರ್ ಅಲ್ಲಿ ಬರುತ್ತೆ, ಬಂದಾಗ 100% ಮಾಡ್ತೀವಿ. ಓಕೆ. ಇನ್ನು ವಿಜಯ್ ಸರ್ ಅವರು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಲೆಜೆಂಡರಿ ಆಕ್ಟರ್ ಬಾಲಯ್ಯ ಜೊತೆ ಕಳೆದಂತಹ ಕ್ಷಣಗಳು, ಆ ಸಿನಿಮಾ, ಆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಾದ್ರೆ ಆ ದಿನಗಳನ್ನ. ಈಗ ಬಾಲಯ್ಯ ಅವರು ಈಸ್ ಎ ಲೆಜೆಂಡ್. ಅವ್ರ ಬಗ್ಗೆ ನಾವು ಮಾತಾಡ್ತಿದ್ರೆ ತುಂಬಾ ಇದೆ. ಅಂದ್ರೆ ಅವ್ರ ಡೆಡಿಕೇಶನ್ ಆಗ್ಬೋದು, ಅವ್ರು ಮಾಡಿರುವಂಥ ಸಿನಿಮಾಗಳಾಗ್ಬೋದು, ಅದೆಲ್ಲ ನಾವು ಏನೋ ದ ಗ್ರೇಟ್ ಅನ್ನೋದೆಲ್ಲ ಇದ್ರೆ ಎಲ್ಲ ಅವರೇನೆ. ಅವರು, ಅವ್ರ ಫಾದರು, NTR ಸಾರು, ಈ ಕಡೆ ಬಂದ್ರೆ ಈ ಕಡೆ ಚಿರಂಜೀವಿ ಸಾರು, ಈ ಕಡೆ ಬಂದ್ರೆ MGR ಅವರು ತಮಿಳಲ್ಲಿ, ಅದು ಬಿಟ್ರೆ ಈ ಕಡೆ ನಮ್ಮ ಕನ್ನಡಕ್ಕೆ ಬಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣವರು. ಇವ್ರ ಬಗ್ಗೆ ನಾವು ಏನು ವರ್ಣಿಸಕ್ ಸಾಧ್ಯ ಇಲ್ಲ. ಅವ್ರು ಮಾಡಿದಷ್ಟು ನಾವು ಮಾಡೋಕ್ಕಾಗಲ್ಲ. ಬಟ್ ಒಂದು ಸಣ್ಣದಾಗಿ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿದ್ವಲ್ಲ ಅನ್ನೋ ಖುಷಿ. ಇವಾಗ ನಾವು ನಮ್ಮ ತಾಯಿ ತಂದೆ ಎಲ್ಲ ಅವಾಗ ಎಲ್ಲ ಸಿನಿಮಾಗಳು ನೋಡೋರು. ಅವಾಗ ದಾನಶೂರ ವೀರಕರ್ಣ ಅಂತ ಒಂದು NTR ಸಾರ್ದು ಒಂದು ಸಿನಿಮಾ ನೋಡೋರು. ನೋಡಿ ಅದನ್ನ ನಮಗೆ ತೋರ್ಸೋರು, ನೋಡ್ಬಾ ಅಂತ. ಇಲ್ಲಿ ಬಂದ್ರೆ ಅಣ್ಣ ಅವ್ರದ್ದು ತೋರ್ಸೋರು, ಕವಿರತ್ನ ಕಾಳಿದಾಸ ಬರೋದು, ಅಲ್ಲಿ ತೋರ್ಸೋರು, ನೋಡಿಲ್ಲಿ ಹೆಂಗೆ ಅಂತ. ಇಲ್ಲಿ ಬಂದ್ರೆ MGR ಅವ್ರದ್ದು ಹಳೆ ಪಿಕ್ಚರ್ ತೋರ್ಸೋರು, ನೋಡು ಎಲ್ಲಾ ಪಿಕ್ಚರ್ಗಳು ನೋಡೋರು ಅವರೆಲ್ಲಾನು. ಹಂಗೆ ಅವ್ರ ಜೊತೆಲೆಲ್ಲ ನಾವು ಆಕ್ಟ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವ್ರ ಮಕ್ಕಳ ಜೊತೆ ಮಾಡ್ತೀವಿ ಅಂದಾಗ ನಮ್ಗೊಂದು ಖುಷಿ ಇರುತ್ತೆ. ಈಗ ಅದಾದ್ಮೇಲೆ ನಯನತಾರಾ ಮೇಡಮ್ ಜೊತೆ ಮಾಡಿದೆ, ಸುಂದರ್ ಸಿ ಸಾರ್ ಡೈರೆಕ್ಟ್ರು. ಅದು ತುಂಬಾ ದೊಡ್ಡ ಸಿನಿಮಾ ಆಗತ್ತೆ ನೋಡಿ ಈ ಸರಿ, ನೀವು ನೋಡ್ಕೊಳ್ಳಿ ಅದು. ಅದಾದ್ಮೇಲೆ ಈ ಕಡೆ ಬಂದ್ರೆ ವಿಜಯ್ ಸೇತುಪತಿ ಸಾರು, ಪೂರಿ ಜಗನ್ನಾಥ್ ಸಾರ್ ಜೊತೆ ಮಾಡಿದೆ. ನಾವು ವಿಜಯ್ ಸೇತುಪತಿ ಅವ್ರ ಬಗ್ಗೆ ಹೇಳಿದ್ರೆ ದಿನ ಎಲ್ಲ ಹೇಳ್ಬೇಕು ಅನ್ಸುತ್ತೆ. ವಾವ್, ಮನುಷ್ಯ ಹಿಂಗೆಲ್ಲ ಇರ್ತಾರ ಅಂತ. ಇದೆಲ್ಲ ನನಗೆ ನನ್ನ ಖುಷಿ ಅನ್ನೋಕ್ಕಿಂತ ನನಗೆ ನನ್ನ ಕನ್ನಡ ಜನತೆ ಕೊಟ್ಟಂತ ಜೀವ ದುನಿಯಾಯಿಂದ ಇವೆಲ್ಲವೂ ಹಬ್ಕೋತು. ಅವ್ರ ಆಶೀರ್ವಾದ ಎಲ್ಲ ಕಡೆ ಹೋಗಂಗಾಯ್ತು. ಅದು ಖುಷಿ ಇದೆ ನನಗೆ. ಸರಿನಾ, ಬಾಲಯ್ಯ ಅವರ ಬಗ್ಗೆ ಮಾತನಾಡ್ತಾ ಹೋದ್ರೆ ಇಡೀ ದಿನ ಸಾಕಾಗಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ನರಸಿಂಹರೆಡ್ಡಿ, ವೀರ ನರಸಿಂಹರೆಡ್ಡಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಅದಂತೂ ಸಿಕ್ಕಾಪಟ್ಟೆ ಟ್ರೆಂಡ್ ಆಯ್ತು ಆ ಟೈಮಲ್ಲಿ. ನರಕಿನ ನೈನಾ ಅನ್ನುವಂತಹ ಡೈಲಾಗ್. ಏನು ಸೀಮಾ ದಾಟಿ ನರಕಿನ ಅಂತ ಹೇಳ್ಬಿಟ್ಟು ಎಲ್ರೂ ಬಾಯಲ್ಲೂ ಕೂಡ ಗುನುಕ್ತಾ ಇದ್ರು ಆ ಡೈಲಾಗು. ಆ ನಿಮ್ ಲುಕ್ ಆಗಿರ್ಬೋದು, ರಗಡ್ ಲುಕ್ ಆಗಿರ್ಬೋದು, ಈಗ್ಲೂ ಕೂಡ ಕಣ್ಮುಂದೆ ರಫ್ ಅಂತ ಪಾಸ್ ಆಗುತ್ತೆ.